ಸಿಂಧನೂರು ನಗರದ ರಸ್ತೆ ಬದಿಗಳಲ್ಲಿ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸಿದ್ದರಿಂದ ಸಣ್ಣಪುಟ್ಟ ವ್ಯಾಪಾರಸ್ಥರು ನಿರಾಶ್ರಿತರಾಗಿದ್ದು ಅವರಿಗೆ ಕೂಡಲೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟ ಸಮಿತಿ ತಹಸೀಲ್ದಾರ್ ಕಚೇರಿಯ ಮುಂದೆ ಸಿಂಧನೂರಿನಲ್ಲಿ ನಿನ್ನೆ ಸರದಿ ಉಪವಾಸ ಸತ್ಯಾಗ್ರಹ ಆರಂಭಿಸಲಾಗಿದೆ. ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಕಳೆದ 10 ವರ್ಷಗಳಿಂದ ಜೀವನ ಸಾಗಿಸುತ್ತಿದ್ದೇವೆ. ಏಕಾಏಕಿ ಜಿಲ್ಲಾಡಳಿತ, ತಾಲೂಕು ಆಡಳಿತ ನಮ್ಮ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸಿದ್ದರಿಂದ ನಮ್ಮ ದೈನಂದಿನ ಜೀವನ ಸಾಗಿಸಲು ಕಷ್ಟವಾಗುತ್ತದೆ. ಕೈಯಲ್ಲಿ ಕೆಲಸವಿಲ್ಲದೆ ಜೀವನ ನಡೆಸಲು ಆದಾಯವಿಲ್ಲದೆ ಮುಂದೇನು ಎಂಬ ಆತಂಕದಲ್ಲಿ ಜೀವನ ನಡೆಸುತ್ತಿದ್ದೇವೆ ಎಂದು ಸತ್ಯಾಗ್ರಹ ನಿರತ ಕಾಸಿಂ ಸಾಬ್ ಕಾರ್ಪೆಂಟರ್ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸತ್ಯಾಗ್ರಹ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ನಮ್ಮ ಕ್ಷೇತ್ರದ SLC ಆದಂತ ಬಸವಗೌಡ ಪಾದರಿ ಅವರು ಬಂದಿದ್ದಾರೆ. ಹೋರಾಟ ಸಮಿತಿ ಪರವಾಗಿ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಬಂಧುಗಳೇ, ಈಗಾಗಲೇ ಗಮನಿಸಿದಂಗೆ ಒಟ್ಟಾರೆ 1 ವಾರಗಳಿಂದ ಈ ಸಿನ್ನೂರನ್ನ ಬೀದಿ ಬದಿ ವ್ಯಾಪಾರಸ್ಥರನ್ನ ಇವತ್ತು ಎತ್ತಂಗಡಿ ಮಾಡಿದ್ದಾರೆ. ಒಂದು ಕಡೆ ಇವತ್ತಿನ ಜನ ಈಗಾಗಲೇ ಸರ್ಕಾರ ಎಲ್ಲ ಗ್ಯಾರಂಟಿಗಳನ್ನ ಕೊಟ್ಟಿದೆ, ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಒಂದು ಕಡೆ ಗ್ಯಾರಂಟಿ ಜೊತೆಗೆ ನಮ್ಮ ಬದುಕಿನ ಗ್ಯಾರಂಟಿ ಬೇಕಾಗಿದೆ. ಇವತ್ತು ಮಾನ್ಯ MLC ಅವರಿಗೆ ನಮ್ಮ ಒತ್ತಾಯ ಇಷ್ಟೇ, ನಮಗೆ ಪರ್ಯಾಯವಾಗಿ ಇವತ್ತು ನಮ್ಮ ಬದುಕು ಕಟ್ಕೋಸ್ಕರ ನಮಗೆ ಆಲ್ಟರ್ನೇಟಿವ್ ಆಗಿ ಪರ್ಯಾಯವಾಗಿ ಜಾಗನ ಕೊಟ್ಟು ಒಕ್ಕಲಿಸಬೇಕಾಗಿತ್ತು. ಒಂದು ಕಡೆ ನಮ್ಮ ಜನರಿಗೆ ಬೇಜಾರಾಗಿದೆ, ಒಂದು ಕಡೆ ನಮ್ಮ ಜನ ಕೂಲಿ ನಾಲಿ ಮಾಡುವ ಸಿಂಧನೂರು ಬೀದಿ ಬದಿ ತೆರವು ಕಾರ್ಯಕ್ರಮದಿಂದ ಸಾವಿರಾರು ಕುಟುಂಬಗಳು ಬೀದಿಗೆ ಬಿದ್ದಿದ್ದು ನಿರಾಶ್ರಿತರಾಗಿರುವ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಆಗ್ರಹಿಸಿ ದಿನಾಂಕ 31/12/2024 ಸಚಿವ ಕಾರ್ಯಾಲಯದ ಮುಂದೆ ಸರದಿ ಉಪವಾಸ ಸತ್ಯಾಗ್ರಹ. ಹೈಕೋರ್ಟ್ ಆದೇಶ ಮತ್ತು ಭೂ ಕಬಳಿಕೆ ವಿಶೇಷ ನ್ಯಾಯಾಲಯ ಆದೇಶ ನೆಪವಾಗಿಟ್ಟುಕೊಂಡು ಅಘೋಷಿತ ತುರ್ತುಪರಿಸ್ಥಿತಿಯಲ್ಲಿ ನಗರದಲ್ಲಿ ಭಯವನ್ನುಂಟು ಮಾಡಿ ಸಿಂಧನೂರಿನ ರಸ್ತೆ ಬದಿಯಿಂದ ಡಬ್ಬಾ ಅಂಗಡಿ ಸೇರಿದಂತೆ ಸಣ್ಣ ಪುಟ್ಟ ಅಂಗಡಿಗಳನ್ನು ದಿನಾಂಕ 25/12/2024 ತೆರವುಗೊಳಿಸಿದ್ದರಿಂದ ಸಾವಿರಾರು ಕುಟುಂಬಗಳು ಬೀದಿಗೆ ತಳ್ಳಲ್ಪಟ್ಟಿವೆ. ನಗರಸಭೆ ಮತ್ತು ಕಂದಾಯ ಇಲಾಖೆ, NHAI ಹಾಗೂ ಲೋಕೋಪಯೋಗಿ ಇಲಾಖೆ ರಸ್ತೆ ಅಗಲೀಕರಣದ ಹಾಗೂ ಫುಟ್ಪಾತ್ ತೆರವು ಕಾರ್ಯಾಚರಣೆ ಕಾನೂನು ತಾರತಮ್ಯದಿಂದ ಕೂಡಿದೆ. ಮಾನ್ಯ ಶಾಸಕರು ಮತ್ತು ತಾಲೂಕು ಆಡಳಿತ ನಗರದ ಎಲ್ಲ ವ್ಯಾಪಾರಿಗಳನ್ನು 1 ತಿಂಗಳ ಮುಂಚೆ ಸಭೆ ಕರೆದು ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಿ ತೆರವು ಕಾರ್ಯಾಚರಣೆ ಮುಂದುವರಿಸಿದ್ದರೆ ಸಣ್ಣ ಪುಟ್ಟ ಅಂಗಡಿಯವರು ಇಂತಹ ಸಂಕಷ್ಟಕ್ಕೆ ಸಿಲುಕುತ್ತಿರಲಿಲ್ಲ. ಕೇವಲ ನೋಟಿಸ್ ಕೊಟ್ಟು ಮಾತ್ರಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿಯನ್ನು ಮುಗಿಯುವುದಿಲ್ಲ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎನ್ನುವಂತೆ ಬಡ ವ್ಯಾಪಾರಿಗಳನ್ನಷ್ಟೇ ಗುರಿಯಾಗಿಸಿ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಆಗ ರಸ್ತೆಯನ್ನು ಅತಿಕ್ರಮಿಸಿ ಪ್ರಭಾವಿ ರಾಜಕಾರಣಿಗಳು ಜನಪ್ರತಿನಿಧಿಗಳು ನಿರ್ಮಿಸಿದ ಕಟ್ಟಡವು ತೆರವುಗೊಳಿಸಲು ಮುಂದಾಗಿದೆ, ಕೈಬಿಡಲಾಗಿದೆ. ಕೋರ್ಟ್ ಆದೇಶ ಪ್ರಕಾರ ರಸ್ತೆ ಮಧ್ಯದಿಂದ 21 ಮೀಟರ್ ಒಳಗೆ ಎಲ್ಲ ಡಬ್ಬಾ ಅಂಗಡಿ ಹಾಗೂ ಅತಿಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಬೇಕಿದೆ. ಆದರೆ ತಾಲೂಕು ಅಧಿಕಾರಿಗಳು ಕೋರ್ಟ್ ಆದೇಶವನ್ನು ಬಳಸಿಕೊಂಡು ಮಾನ್ಯರು ಸಣ್ಣ ಪುಟ್ಟ ಅಂಗಡಿಗಳನ್ನು ತೆರವುಗೊಳಿಸಿ ಬಲಾಟೆ ಮಳಿಗೆ, ಮಹಡಿ ಮಳಿಗೆ ಹಾಗೂ ಇತರ ಕಟ್ಟಡಗಳ ತೆರವಿಗೆ ಮುಂದಾಗದೆ ತಾರತಮ್ಯ ಎಸಗಿದ್ದಾರೆ. ರಾಯಚೂರು ಹೆದ್ದಾರಿ ಮಾರ್ಗದಲ್ಲಿ ಕೆಲವು ಸ್ಥಳಗಳು ರಸ್ತೆ ಮಧ್ಯದಲ್ಲಿ 15 ಮೀಟರ್ ಒಳಗಡೆ ಇರುವಂತಹ ಬಲಿತರು ಕಟ್ಟಡಗಳು ಹಾಗೆಯೇ ಬಿಡಲಾಗಿದೆ. ಸರ್ಕಾರಿ ಹಣ್ಣಿನ ತೋಟದ ಮುಂದೆ ರಸ್ತೆ ಮಧ್ಯದಿಂದ 21 ಮೀಟರ್ಗಿಂತ ಹೆಚ್ಚಿನ ಅಂತರದಲ್ಲಿದ್ದು ಡಬ್ಬಾ ಅಂಗಡಿ ಕಟ್ಟಡಗಳನ್ನು ತೆರವು ಮಾಡಲಾಗಿದೆ ಮತ್ತು ಕುಷ್ಟಗಿ ಮಾರ್ಗದ ರಸ್ತೆಯಲ್ಲಿ 21 ಮೀಟರ್ ಅಂತರ ಬಿಟ್ಟು ಇದ್ದ ಬಡವರು ಡಬ್ಬಾ ಅಂಗಡಿಗಳನ್ನು
ಧ್ವಂಸಗೊಳಿಸಲಾಗಿದೆ. ಈ ನಡುವೆ ಭೂ ಕಬಳಿಕೆ ವಿಶೇಷ ಪೊಲೀಸ್ ಆದೇಶದ ಅಸ್ತ್ರವನ್ನು ಬಡವರ ಮೇಲೆ ಪ್ರಯೋಗ ಮಾಡಲಾಗಿದೆ. ಬಲಿಷ್ಠ ನೂರಾರು ಬಿಲ್ಡಿಂಗ್ ಇತರ ಕಟ್ಟಡಗಳು ಸರ್ಕಾರಿ ಜಾಗದಲ್ಲಿದ್ದರೂ ಕೂಡ ಅವುಗಳನ್ನು ಮುಟ್ಟದಿರುವುದು ಕೋರ್ಟಿನ ಆದೇಶ ಉಲ್ಲಂಘನೆ ಆಗಿದೆ. ಮೇಲ್ಕಾಣಿಸಿದ ವಿಷಯವನ್ನು ಗಂಭೀರವಾಗಿ ನಿಮಗೆ ಏನು ಪರ್ಯಾಯ ವ್ಯವಸ್ಥೆ ಮಾಡಬೇಕಂತೇಳಿ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ, ನ್ಯಾಯಾಲಯವನ್ನು ಕೊಟ್ಟು ಬಂದದ್ದು ಮಾಡ್ತೀನಿ. ಆದರೆ ಇವತ್ತು ನ್ಯಾಯಾಂಗಕ್ಕೆ ಇವತ್ತೇನು ಹೈಕೋರ್ಟ್ ಆದೇಶ ಮಾಡಿದ್ದೆ ನಾವೆಲ್ಲರೂ ಗೌರವ ಕೊಡಬೇಕಾಗಿದೆ. ಇವತ್ತು ಇದು ಪರ್ಯಾಯ ಏನು, ಯಾವ ರೀತಿ ಆದರೆ ಇದನ್ನು ಸರಿ ಹೋಗುತ್ತೆ ಎಂಬುದ್ರ ಬಗ್ಗೆ ಇವತ್ತು ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ನಗರಸಭಾ ಪೌರಾಯುಕ್ತರ ಜೊತೆಗೆ ನಾನೊಂದು ಕೆಲಸ ಕರೆಸಿ ಅವ್ರನ್ನ ಮೀಟಿಂಗ್ ಮಾಡಿ ನಿಮ್ಮೆಲ್ಲರ ಜೊತೆ ಒಂದು ಸಭೆ ಮಾಡಿ ಏನು ಮಾಡಬೇಕು ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಮಾಡುವಂಥದ್ದು ಪ್ರಾಮಾಣಿಕವಾಗಿ. ಇವತ್ತು ನಿಮ್ಮ ಕಷ್ಟ ನೋಡಿ ನಾನು ಇಲ್ಲಿಗೆ ಬಂದಿದ್ದೀನಿ, ಯಾರು ಒತ್ತಾಯ್ತು ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ಜನಸಾಮಾನ್ಯರ ಪರವಾಗಿರುವಂಥದ್ದು, ಬೀದಿ ವ್ಯಾಪಾರಿಗಳ ಪರವಾಗಿರ್ತಕ್ಕಂಥದ್ದು ಅಂಥೇಳಿ ನಾನು ಇಲ್ಲಿ ಬಂದಿದ್ದೀನಿ. ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಸರ್ಕಾರ ನಿಮ್ಮ ಜೊತೆಗಿದೆ, ನಾನು ನಿಮ್ಮ ಜೊತೆಗಿದೆ, ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗಿದ್ದಾರೆ, ಉಪಮುಖ್ಯಮಂತ್ರಿಗಳು ನಿಮ್ಮ ಜೊತೆಗಿದ್ದಾರೆ. ಯಾವತ್ತು ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ನಾವು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆಗಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅನೇಕರು ಬರ್ಬೋದು, ರಾಜಕೀಯ ಭಾಷಣ ಮಾಡ್ಬೋದು, ನಮ್ಗೆ ಬೇಕಾಗಿಲ್ಲ ರಾಜಕಾರಣ ಅವಶ್ಯಕತೆ ಇಲ್ಲ ಇಲ್ಲಿ. ಇವತ್ತು ನೀವು ನಿಮ್ಮ ಮೇಲೆ ಏನು ಇವತ್ತು ಬೀದಿಗೆ ಬಂದಿದ್ದೀರಿ, ಇದಕ್ಕೆ ಪರಿಹಾರ ಯಾವ ರೀತಿ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಕುಂತು ಚರ್ಚೆ ಮಾಡಿ ಇವತ್ತು ಮಾಡಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಇವತ್ತೇನು ನಮ್ಮ ಸಿಂಧನೂರು ತಾಲೂಕಿನ ಜನರು ಋಣ ನನ್ನ ಮೇಲಿದೆ. ಇವತ್ತು ನನ್ನನ್ನು ನೀವು ಬೆಳೆಸಿ. ಇದೇ ಸಂದರ್ಭದಲ್ಲಿ ಸಮಿತಿಯ ಸಂಚಾಲಕ ನಾಗರಾಜ್ ಪೂಜಾರಿ, ರಮೇಶ್ ಪಾಟೀಲ್ ಬೇರಿಗಿ, ಬಿಎನ್ ಯಾರದಿಹಾಳ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.